ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ವಾಟ್ ಐ ಈಟ್ ಆ್ಯಸ್ ನಾನು ಪ್ರತಿದಿನ ಏನೇನು ತಿಂತೀನಿ ಅಂತ ವಿಡಿಯೋನ ನಾನು ನಿಮ್ಮ ಮುಂದೆ ಶೇರ್ ಮಾಡ್ಕೋತಾ ಇದ್ದೀನಿ. ಅಫ್ಕೋರ್ಸ್ ಎಲ್ರದ್ದು ಪ್ರತಿದಿನ ಒಂದೇ ಥರ ಊಟ ಇರಲ್ಲ, ಬದಲಾವಣೆ ಆಗ್ತಾನೆ ಇರುತ್ತೆ. ಸೊ ಹಾಗಾಗಿ ನನ್ನ ಮಾರ್ನಿಂಗ್ ರೋಟೀನ್ ಹೇಗಿರುತ್ತೆ, ನಾನು ಏನೇನು ಬದಲಾವಣೆ ಮಾಡ್ಕೊಂಡಿದ್ದೀನಿ ಅಂತ ನಿಮ್ಮ ಮುಂದೆ ಶೇರ್ ಮಾಡ್ಕೋತಾ ಇದ್ದೀನಿ. ಬನ್ನಿ ನೋಡೋಣ ನಾನು ಏನೇನು ತಿಂತೀನಿ, ನಾಷ್ಟ ಏನು ಮಾಡ್ತೀನಿ, ಊಟ ಏನು ಮಾಡ್ತೀನಿ ಅಂತ ನಿಮ್ಮ ಮುಂದೆ ಶೇರ್ ಮಾಡ್ಕೋತೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೋತೀನಿ. ಆದಷ್ಟು ಹೆಲ್ದಿಯಾಗಿ ಊಟ ಮಾಡಿ ಹೆಲ್ದಿಯಾಗಿರಿ. ಓಕೆ, ಬನ್ನಿ ನೋಡೋಣ. ಕಮಾಲ್. ನಾನು ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ಬಿಸಿನೀರಲ್ಲಿ ABC ಜ್ಯೂಸ್ ಐಸ್ ಕ್ಯೂಬ್ ಮೊದಲೇ ಮಾಡಿಟ್ಟಿರ್ತೀನಿ. ಸೊ ನಾನು ಅದನ್ನು 3 ಅಥವಾ 4 ಕ್ಯೂಬ್ಸ್ ಹಾಕ್ತೇನೆ. ಓಕೆ, ಇದನ್ನು ನಾನು ಆ್ಯಪಲ್, ಬೀಟ್ರೂಟ್, ಕ್ಯಾರೆಟಿಂದ ಮಾಡಿರ್ತೀನಿ. ಸೊ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗಾಗಿ ನಾನು ಮುಂಚೆನೇ ಮಾಡಿಟ್ಕೊಂಡ್ಬಿಟ್ಟಿರ್ತೀನಿ. ಅದು ನಾನು ಎಷ್ಟು ಯೂಸ್ ಮಾಡ್ತೀನಿ ಅದ್ರ ಮೇಲೆ ಹೋಗುತ್ತೆ. ಒಂದೊಂದು ಸಾರಿ 1 ಮಂತ್ ಪೂರ್ತಿ ನನಗೆ ಯೂಸ್ ಆಗೋವರೆಗೂ ನಾನು ರೆಡಿ ಮಾಡ್ಕೊಂಡಿರ್ತಿರ್ತೀನಿ. ಸೊ ಇದು ಆರೋಗ್ಯಕ್ಕೆ ತುಂಬ ಅಂದರೆ ತುಂಬಾ ಒಳ್ಳೆಯದು. ಇದನ್ನು ಯಾರು ಬೇಕಾದರೂ ಕುಡಿಬಹುದು, ಸಣ್ಣವರಿಂದ ದೊಡ್ಡವ್ರವರೆಗೂ. ಓಕೆ, ಇದು ಹೇರ್ ಫಾಲ್ಗೆಲ್ಲ ತುಂಬಾ ಒಳ್ಳೆಯದು. ಆ್ಯಂಡ್ ನಾನು ನೆಕ್ಸ್ಟ್ ಬಂದುಬಿಟ್ಟು ಆಮ್ಲ 3 ಅಥವಾ 4 ಪೀಸ್ ಅದು ಡೈಲಿ ತಿಂತೀನಿ ನಾನು. ಇದಕ್ಕೆ ನಾನು ಪೆಪ್ಪರ್ ಪೌಡರ್ ಆ್ಯಂಡ್ ಹನಿ ಆ್ಯಡ್ ಮಾಡಿದ್ದೀನಿ. ಇದು ಆದಮೇಲೆ ನೆಕ್ಸ್ಟ್ ಓಟ್ಸ್. ನಾನು ರಾತ್ರಿಯೇ ಓಟ್ಸ್ ನೆನೆ ಇಟ್ಟಿರ್ತೀನಿ. ಸೊ ಡಯಟ್ ಮಾಡೋರಿಗೆ ಇದು ಓಟ್ಸ್ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ನಾನು ಡೆಲಿವರಿ ಆದಮೇಲೆ ನನಗೆ ಬಾಡಿ ಮೇಂಟೈನ್ ಮಾಡಬೇಕಾಗಿತ್ತಲ್ವ. ಸೊ ಹಾಗಾಗಿ ನಾನು ಓಟ್ಸ್ನ ಜಾಸ್ತಿ ತಿಂತಾಯಿದ್ದೆ. ಬಿಕಾಸ್ ಓಟ್ಸ್ನು ತುಂಬಾ ಒಳ್ಳೆಯದು. ಅದು ಡೆಲಿವರಿ ಆದಮೇಲೂ ಕೂಡ ತಿನ್ಬಹುದು ಅಥವಾ ಮುಂಚೆನೂ ತಿನ್ಬೋದು, ನಾರ್ಮಲಾಗಿ ಇದ್ದವರು ತಿಂತಾರೆ. ಸೊ ಹಾಗಾಗಿ ನನಗೆ ಓಟ್ಸ್ ತುಂಬಾ ಇಷ್ಟ. ಹಾಗಾಗಿ ನಾನು ಮಾರ್ನಿಂಗ್ ಯಾವಾಗಲೂ ಬ್ರೇಕ್ಫಾಸ್ಟ್ ಓಟ್ಸೇ ತಿನ್ನೋದು. ಸಿಯಾ ಸೀಡ್ಸ್ ಅದನ್ನು ಕೂಡ ನಾನು ರಾತ್ರಿಯೇ ನೆನೆ ಇಟ್ಟಿರ್ತೀನಿ. ಆಮೇಲೆ ಅದನ್ನು ಓಟ್ಸ್ ಜೊತೆ ಆ್ಯಡ್ ಮಾಡ್ಕೋತೀನಿ. ಓಕೆ, ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಆ್ಯಡ್ ಮಾಡ್ಕೋಬೋದು. ಸಿಯಾ ಸೀಡ್ಸ್ ಕೂಡ ತುಂಬಾ ಒಳ್ಳೆಯದು. ಆ್ಯಂಡ್ ಯೋಗರ್ಟ್, ಸ್ಟ್ರಾಬೆರಿ ಫ್ಲೇವರ್ ಆ್ಯಂಡ್ ಮಿಲ್ಕಿ ಮಿಸ್ಟ್ ಕಂಪ್ನಿ. ಓಕೆ, ನಂಗೆ ಯೋಗರ್ಟ್ ಅಂದರೆ ತುಂಬಾ ಇಷ್ಟ. ಅದೊಂಥರ ಟೇಸ್ಟ್ ಕೊಡುತ್ತೆ. ಯಾಕಂದರೆ ಬರೀ ಓಟ್ಸ್ ತಿನ್ನೋದ್ರಿಂದ ಅದು ಹಿಂಗೆ ಸಪ್ಪೆ ಸಪ್ಪೆ ಅನಿಸುತ್ತೆ. ಸೊ ಹಾಗಾಗಿ ಜಾಸ್ತಿ ತಿನ್ನೋಕ್ಕಾಗಲ್ಲ. ಬಟ್ ಯೋಗರ್ಟ್ ಹಾಕಿ ತಿನ್ನೋದ್ರಿಂದ ಅದು ಒಂಥರ ಜಾಸ್ತಿ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ತಿನ್ನೋದಕ್ಕೆ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಬೇಕಾದಷ್ಟು ಅಂದರೆ ನಿಮಗೆ ಇಷ್ಟ ಆಗೋ ಥರ ಫ್ರೂಟ್ಸ್ನೆಲ್ಲ ಆ್ಯಡ್ ಮಾಡ್ಕೋಬೋದು. ನಾನು ದಾಳಿಂಬೆ, ಸ್ಟ್ರಾಬೆರಿ ಮತ್ತು ಬ್ಲೂಬೆರಿ, ಸನ್ಫ್ಲವರ್ ಸೀಡ್ಸ್ ಆ್ಯಂಡ್ ಪಂಪ್ಕಿನ್ ಸೀಡ್ಸ್. ಸೊ ನಮ್ಗೆ ಯಾವ್ಯಾವ ಡ್ರೈ ಫ್ರೂಟ್ಸು ಅವೆಲ್ಲ ನಿಮ್ಗೆ ಏನೇನು ಫ್ರೂಟ್ಸ್ ಬೇಕೋ ಅದನ್ನು ನೀವು ಕೂಡ ಆ್ಯಡ್ ಮಾಡ್ಕೋಬೋದು. ನಿಮ್ಗೆ ಇಷ್ಟ ಬಂದಿದ್ದು ಆ್ಯಡ್ ಮಾಡ್ಕೋಬೋದು. ನನಗೆ ಬನಾನಾ ಮತ್ತು ಆ್ಯಂಡ್ ಪೇರು, ನನಗೆ ಯಾವ್ಯಾವ ಫ್ರೂಟ್ಸ್ ಲೈಕ್ ಇತ್ತೋ ಅದನ್ನು ನಾನು ಆ್ಯಡ್ ಮಾಡ್ಕೊಂಡಿದ್ದೇನೆ. ಸೊ ಇನ್ನು ಹೆಲ್ದಿಯಾಗಿ ಬ್ರೇಕ್ಫಾಸ್ಟ್ ರೆಡಿ ಆಯಿತು. ಸೊ ಹಾಗಾಗಿ ಹೊಟ್ಟೆ ತುಂಬ ಬ್ರೇಕ್ಫಾಸ್ಟ್ ಮಾಡಿದೆ. ಇನ್ನು ನೆಕ್ಸ್ಟ್ ಮಧ್ಯಾಹ್ನ ಊಟಕ್ಕೆ ಒಂದು ಸಾಲಡ್. ನಾನು ಪ್ರತಿದಿನ ಒಂದು ಸಾಲಡ್ ಮಾಡಿರ್ತೀನಿ. ಇವತ್ತಿನ ಸಾಲಡ್ ಏನಪ್ಪ ಅಂದರೆ ಬೀಟ್ರೂಟ್, ಕ್ಯಾರೆಟ್ ಆ್ಯಂಡ್ ಮ್ಯಾಂಗೋ ಈ 3 ಕೂಡಿ ಒಂದು ಸಾಲಡ್ ಮಾಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಬಂದುಬಿಟ್ಟು ದಹಿ, ಕ್ಯಾರೆಟ್, ಸೌತೆಕಾಯಿ ಆ್ಯಂಡ್ ಪೆಪ್ಪರ್ ಪೌಡರ್ ಇದನ್ನೆಲ್ಲ ಮಿಕ್ಸ್ ಮಾಡಿ ಒಂದು ಸಾಲಡ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಬನ್ನಿ ಇವತ್ತಿನ ಮಧ್ಯಾಹ್ನ ಊಟಕ್ಕೆ ನಾನು ಚಿತ್ರಾನ್ನ ಮಾಡ್ಕೊತಿದ್ದೀನಿ ಸಿಂಪಲ್ಲಾಗಿ. ಯಾಕಂದರೆ ಮಧ್ಯಾಹ್ನ ನಾನು ಒಬ್ಬಳೇ ಇರ್ತೀನಲ್ವಾ, ಮಮ್ಮ ಕೂಡ ಶಾಪ್ಗೆ ಹೋಗಿರ್ತಾರೆ ಆ್ಯಂಡ್ ಚಂದು ಕೂಡ ಡ್ಯೂಟಿಗೆ ಹೋಗಿರ್ತಾನೆ. ಸೊ ಹಾಗಾಗಿ ನಾನು ಒಬ್ಬಳೇ ಇರೋದ್ರಿಂದ ಸಿಂಪಲಾಗಿ ಚಿತ್ರಾನ್ನ ಮಾಡ್ಕೊತಾ ಇದ್ದೀನಿ. ಸೊ ಹಾಗೆ ಟೊಮ್ಯಾಟೊ ಆ್ಯಂಡ್ ಕೊತ್ತಂಬರಿ, ಈರುಳ್ಳಿ ಎಲ್ಲ ಹಾಕಿ ಒಗ್ಗರಣೆ ಹೊಡಿತಾ ಇದ್ದೀನಿ. ಹಸಿ ಸ್ಮೆಲ್ ಪೂರ್ತಿ ಹೋಗೋವರೆಗೂ ಅದನ್ನು ಬೇಯಿಸ್ಕೊಂಡಾದ್ಮೇಲೆ ನೀಟಾಗಿ ಅದನ್ನೆಲ್ಲ ನೀಟಾಗಿ ಕಡ್ಡಾಡಿಸಿ ಅದಾದಮೇಲೆ ವೈಟ್ ರೈಸ್ ಇರುತ್ತಲ್ವ ಅದನ್ನೇ ಅದಕ್ಕೆ ಮಿಕ್ಸ್ ಮಾಡಿ ಆ್ಯಂಡ್ ಮೇಲೆ ಗರಂ ಮಸಾಲ, ಪೆಪ್ಪರ್ ಪೌಡರ್ ಅದನ್ನೆಲ್ಲ ಹಾಕಿ, ಅಂದರೆ ಒಂಚೂರು ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಷ್ಟೇ, ಮತ್ತೇನಿಲ್ಲ. ಆ್ಯಂಡ್ ನೀಟಾಗಿ ಅದನ್ನೆಲ್ಲ ಮಿಕ್ಸ್ ಮಾಡಿ ಆ್ಯಂಡ್ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕಿ ಚಿತ್ರಾನ್ನ ಈಸ್ ರೆಡಿ. ಓಕೆ, ಬನ್ನಿ ತಿನ್ನೋಣ. ಇವಾಗ ಈವ್ನಿಂಗ್ ಟೈಮ್. ಸೊ ಏನಾದರೂ ತಿನ್ನೋಣ ಅಂತ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ನಾನೇ ಮನೇಲಿ ಕೇಕ್ ಮಾಡ್ತಾಯಿದ್ದೇನೆ. ಬನಾನಾ ಅಂತೂ ಉಳಿದಿತ್ತು. ನಾನು ಯಾವುದೇ ಫ್ರೂಟ್ಸ್ ಆಗಲಿ ಏನನ್ನೂ ಹಿಂಗೆ ವೇಸ್ಟ್ ಮಾಡೋಕ್ಕೆ ಹೋಗಲ್ಲ. ಏನಾದರೂ ಅದರಿಂದ ಕ್ವಿಕ್ಕಾಗಿ ರೆಸಿಪಿ ಮಾಡ್ಕೊಂಡ್ಬಿಡ್ತೀನಿ. ಇವಾಗ ಬನಾನಾಯಿಂದ ನಾನು ಒಂದು ಕೇಕ್ ಮಾಡ್ತಾಯಿದ್ದೇನೆ. ಅದೇ ಅಷ್ಟೇನು ಟಫ್ ಇಲ್ಲ, ಈಸಿಯಾಗಿತ್ತು. ಸೊ ಹಾಗಾಗಿ
ಬನಾನಾ, ಎಗ್, ಕೋಕೋ ಪೌಡರ್, ಮೈದಾ ಆ್ಯಂಡ್ ವೆನಿಲಾ, ಬೇಕಿಂಗ್ ಪೌಡರ್, ಸ್ವಲ್ಪ ಸೋಡಾ ಇದನ್ನೆಲ್ಲ ಆ್ಯಡ್ ಮಾಡಿಕೊಂಡು ನಾನು ನೀಟಾಗಿ ಅದನ್ನು ಗಂಟಾಗದೆ ಎಲ್ಲೂ ಗಂಟು ಉಳಿಬಾರ್ದು ಆ ಥರದ್ದು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದೇನಾದರೂ ಸ್ವಲ್ಪ ನಿಮಗೆ ಗಟ್ಟಿ ಅಂತ ಫೀಲ್ ಆದರೆ ಅನಿಸಿದರೆ ಸ್ವಲ್ಪ ಹಾಲು ಹಾಕಿ ಆ್ಯಂಡ್ 1 ಕಪ್ ಆಯಿಲ್ ಹಾಕಿ, ಸನ್ಫ್ಲವರ್ ಆಯಿಲ್. ಆ್ಯಂಡ್ ನಿಮ್ಗೆ ಟೇಸ್ಟ್ ಏನಾದರೂ ಶುಗರ್ ಏನಾದರೂ ಕಡಿಮೆ ಅನಿಸಿದರೆ ಸ್ವಲ್ಪ ಮಿಲ್ಕಿ ಮಿಕ್ಸ್ದು ಅದು ಕ್ರೀಮ್ ಹಾಕಿ ಆ್ಯಂಡ್ ವೆನಿಲಾ ಇದೆಲ್ಲ ಸ್ವಲ್ಪ ಆ್ಯಡ್ ಮಾಡ್ತೀನಿ. ಆ್ಯಡ್ ಮಾಡಿ ಅದನ್ನ ಒಂದು ಬೌಲ್ಗೆ ಹಾಕೋಕ್ಕಿಂತ ಮುಂಚೆ ಆಯಿಲ್ ಮಾತ್ರ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿಂದ ಅದನ್ನೆಲ್ಲ ನೀಟಾಗಿ ಒಂದು ಬೌಲ್ಗೆ ಹಾಕಿ ಆ್ಯಂಡ್ ಅದನ್ನು ನಾನು ಈಗ ಏರ್ ಫ್ರೈ ಎಲ್ಲ ಇಡ್ತಾ ಇದ್ದೀನಿ. ಸೊ ಹಾಗಾಗಿ ಟೈಮರ್ ಹಚ್ಚಿ ಸ್ವಲ್ಪ ಹೊತ್ತು ಅದನ್ನು ಆಗೋದಕ್ಕೆ ಬಿಟ್ಬಿಡಿ. ಅದಾದಮೇಲೆ ನೋಡೋಣ, ಒಂದು 15 ನಿಮಿಷ ಟೈಮಿಂಗ್ ಇಟ್ಟಿದ್ದೀನಿ, ನೋಡೋಣ ಬಂದಮೇಲೆ ಹೇಗಾಗಿರುತ್ತೆ ಅಂತ. ಆಲ್ಮೋಸ್ಟ್ ನನಗೆ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ದಾಗ ನಾನು ಮನೆಯಲ್ಲೇ ರೆಡಿ ಮಾಡ್ಕೋತೀನಿ, ಹೊರಗಡೆಯಿಂದ ತರೋದು ಕಡಿಮೆ. ಓಕೆ, ಕೇಕ್ ರೆಡಿ ಆಯಿತು, ನೋಡಿ ಹೇಗೆ ಬಂದಿದೆ ಅಂತ. ಅದನ್ನೊಂದು ಸಾರಿ ಸ್ಪೂನ್ ಹಾಕಿ ಚೆಕ್ ಮಾಡಿ, ಅದೇನು ಅಲ್ಲಿ ಹಸಿ ಹತ್ತಬಾರ್ದು. ಓಕೆ, ಕ್ರೀಮಿ ಟೈಪ್. ಈಗ ಅಲ್ಲೇನು ಸ್ಪೂನಿಗೆ ಹತ್ತಾ ಇಲ್ಲ, ಕೇಕ್ ರೆಡಿ ಆಗೋಗ್ಬಿಟ್ಟಿದೆ. ಈಗ ಒಂದು ಸಾರಿ ನಾನು ಕೇಕ್ ತಿಂದು ಬಂದುಬಿಡ್ತೀನಿ. ನಂಗೆ ಕೇಕ್ ಅಂದರೆ ತುಂಬಾ ಇಷ್ಟ. ಓಕೆನಾ, ಇದಾದಮೇಲೆ ಇನ್ನೂ ರಾತ್ರಿ ಊಟಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಇವತ್ತು ಸಂಡೇ ಅಲ್ವಾ, ಸೊ ಹಾಗಾಗಿ ಸಂಡೇ ಪಿಕ್ಸ್ ನಮ್ಮ ಮನೇಲಿ ಚಿಕನ್ ಊಟ ಇದ್ದೇ ಇರುತ್ತೆ. ಚಂದುಗಿ ಚಿಕನ್ ಸಾಂಬಾರ್ಗಿಂತ ಫ್ರೈ ಅಂದರೆ ತುಂಬಾ ಇಷ್ಟ. ಹಾಗಾಗಿ ಚಿಕನ್ ಫ್ರೈ ಮಾಡ್ತಾಯಿದ್ದೀನಿ, ಸಿಂಪಲಾಗಿ ಮಾಡ್ತಾಯಿದ್ದೀನಿ. ಓಕೆ, ಮಸಾಲ ಅಥವಾ ಐಟಮ್ಸ್ ನಾನು ಏನೂ ಯೂಸ್ ಮಾಡ್ತಿಲ್ಲ. ಒಂದು ಸಾರಿ ಈ ಥರನೂ ಟ್ರೈ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿ ಬರುತ್ತೆ ಚಿಕನ್ನು. ಏನಿಲ್ಲ, ಚಿಕನ್ ನೀಟಾಗಿ ವಾಶ್ ಮಾಡಿಕೊಂಡು ಬೆಳ್ಳುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಇದಷ್ಟೇ ಹಾಕಿ ಅದನ್ನು ಮೊದಲು ನೀಟಾಗಿ ಬೇಯಿಸಿ, ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಹಾಗೆ ನೀರು ಹಾಕಿ ಸೊ ನೀಟಾಗಿ ಅದನ್ನು ಬೇಯಿಸ್ಕೊಳ್ಳಿ. ಬೇಯಿಸ್ಕೊಂಡಾದ್ಮೇಲೆ ಅದರ ನೀರನ್ನೆಲ್ಲ ಸೈಡಿಗೆ ತೆಗೀರಿ. ಓಕೆ, ಓನ್ಲಿ ಪೀಸಸ್ ಇರಲಿ, ಸ್ವಲ್ಪ ಮಾತ್ರ ನೀರು ಇರಬೇಕು. ಓಕೆ, ಅದನ್ನು ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಐ ಆಮ್ ಸಾರಿ. ಸೊ ಹಾಗಾಗಿ ಬಾಯಲ್ಲಿ ಹೇಳ್ತಾ ಇದ್ದೇನೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆನಾ. ಓಕೆ, ಚಿಕನ್ ನೀಟಾಗಿ ಬೇಯ್ದ್ಮೇಲೆ ಅದರ ರಸನ ಒಂದು ಕಡೆ ತೆಗೆದು ಪೀಸ್ನ ಒಂದು ಕಡೆ ಸೈಡ್ಗೆ ಹಾಕ್ಕೊಂಡು ಒಂದು ಬಿಸಿ ಬರೀ ಉಪ್ಪು ಖಾರ ಹಾಕಿ ಅದರೊಳಗೆ ಚಿಕನ್ ಮಿಕ್ಸ್ ಮಾಡಿದರೆ ಆಯಿತು. ಸೀರಿಯಸ್ಲಿ ಇದು 3 ಐಟಮ್ ಹಾಕಿ ನೀವು ಮಾಡಿ, ಚಿಕನ್ ಸಖತ್ತಾಗಿ ಬರುತ್ತೆ. ರಾತ್ರಿ ಊಟಕ್ಕೆ ಚಿಕನ್ ರೆಡಿ ಆಯಿತು. ಓಕೆ, ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಬಾಡಿ ಫಿಟ್ಟಾಗಿ ಇಟ್ಕೊಳ್ಳಿ, ಆದಷ್ಟು ಹ್ಯಾಪಿಯಾಗಿರಿ. ಓಕೆ, ಬಾಯ್. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ.